ಇವತ್ತು ನಾವು ಹೋಗ್ತಿರೋ ಜಾಗ. ವಿಡಿಯೋ ಶುರು ಮಾಡೋಣ. ನಮ್ಮ ಪುಟ್ಟ ಗಣೇಶನ್ಗೆ ಗುಡ್ ಮಾರ್ನಿಂಗ್ ಹೇಳಿ ವಿಡಿಯೋಗೋಸ್ಕರ ಹಾಕೊಂಡಿದ್ದ ಟಿ ಶರ್ಟ್ನ ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೊತಾ ಇದ್ದೀನಿ. ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನೀರು ಕುಡಿದು ಟೈಮ್ ಎಷ್ಟಾಯಿತು ಅಂತ ನೋಡಿಕೊಂಡು ಫ್ರೆಂಡ್ ಹೆಡ್ಫೋನು ಸೈಕಲ್ ಕೀ ಎತ್ತಾಕೊಂಡು ರೂಮ್ ಡೋರ್ ಲಾಕ್ ಮಾಡಿ ಹೊರಟೆ. ಹೋಗ್ತಾ ದಾರಿಲಿ ಒಬ್ರು ತಾತ ಸಿಕ್ಕಿದ್ರು. ನೈಸ್. ತಾತ ಯಾವೂರು? ಉತ್ತಳ್ಳಿ ಅವರಾ? ಎಲ್ಲ ಹೋಗ್ತಿದ್ದೀರಾ? ಕೂಲಿ ಏನು ಕೆಲಸ ಮಾಡ್ತೀರಾ? ಏನು ಕೆಲಸ ಮಾಡ್ತೀರಾ? ಭಾನುವಾರನೂ ಹೋಗ್ತೀರಾ? ತಿಂಡಿ ಎಲ್ಲ ಅವ್ರದ್ದೇ ಸಂಜೆ ಗಂಟ? ಅಲ್ಲೇ ಎಡಬೆಟ್ಟ ಆಸ್ಪತ್ರೆ ಅವರು. ಸರಿ ತಾತ, ಬರ್ತೀನಿ. ಹೋಟೆಲಲ್ಲಿ ತಿನ್ನಕ್ಕೆ ಹೋದಾಗ ತೆಟ್ಟೆಲ್ ಚಟ್ನಿ ಖಾಲಿಯಾಗಿದ್ದಾಗ ವೆಯ್ಟರ್ ಅಣ್ಣನೇ ತಿರುಗಲಿ ಅಂತ ಕಾಯ್ಕೊಂಡು ಅವ್ನು ತಿರುಗಿದ ಮೇಲೆ ಅಣ್ಣ ಚಟ್ನಿ ಕೊಡಿ ಅಂತ ಕೇಳೋ ನನ್ನ ಮಗ ನಾನು. ಇವತ್ತು ರೋಡಲ್ಲಿ ಸಿಕ್ಕಿದವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ. ರೇಡಿಯೋ ಜಾಕಿನೋ ಟಿವಿ ಆಂಕರು ಆಗಿದ್ದಿದ್ರೆ ಭಾಳ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ನನಗೆ ಯಾರು ಏನೂ ಗೊತ್ತಿಲ್ಲ, ಏನು ತಾತ ಅಂತ ಮಾತಾಡ್ಸಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಖುಷಿ ಆಗುತ್ತೆ. The situation is very alarming. ಈ ವಿಡಿಯೋಗಳು ಮಾಡೋಕ್ಕೆ ಗಾಡೀಲಿ ಹೋಗೋವಾಗಾದರೆ ಹೆಲ್ಮೆಟಿಗೆ ಸಿಗಿಸ್ಬಿಡ್ಬೋದು ಫೋನ್ನ. ಸೈಕಲಲ್ಲಿ ಹೋಗೋವಾಗ ಒಂದೇ ಕೈಯಲ್ಲಿ ತುಳಿಬೇಕು. ಸೈಕಲ್ ಕೈಯಲ್ಲೆಲ್ಲ ಕಾಲಲ್ಲಿ ತುಳಿಯೋದು ಅಂತ ಕಮೆಂಟ್ ಮಾಡಿಬಿಡಿ. ಕೈಯಲ್ಲಿ ಬ್ಯಾಲೆನ್ಸ್ ಮಾಡೋದ್ರ ಬಗ್ಗೆ ಹೇಳಿದ್ದು. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ ಇದೇನಿದು ಇಷ್ಟೊಂದು ಹೊಗೆ ಬರ್ತೈತೆ? ಯಾರಾದರೂ ಬಾಂಬ್ ಗಿಂಬ್ ಹಾಕ್ಬಿಟ್ರಾ ಹಿಂಗೆ? ಅಲ್ಲಿ ಕಾಣಿಸ್ತಿರೋದೇ ನಮ್ಮ ಡೆಸ್ಟಿನೇಷನ್. 1 2 3 4 ನಂದೊಂದು 5. ಇವತ್ತು ನಾವು ಬಂದಿರೋ ಜಾಗ ಕರಿ ವರದರಾಜ ಸ್ವಾಮಿ ಬೆಟ್ಟ. ಇಲ್ಲೊಬ್ರು ಗಾರ್ಡ್ ಕೂತಿದ್ದಾರೆ, ಮಾತಾಡ್ಸೋಣ ಬನ್ನಿ. ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣ, ಇಲ್ಲೇ ಇರ್ತೀರಾ ಕೆಲಸ ಎಲ್ಲ? ಎಷ್ಟು ವರ್ಷದಿಂದ ಇಲ್ಲೇ ಇರೋದು? ನಾನು ಒಂದು 3 ವರ್ಷದಿಂದ. 3 ವರ್ಷದಿಂದ ಇಲ್ಲೇ ಇದ್ದೀರಾ. ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಗೆ ಬರ್ತಾರ. 6 ಗಂಟೆಗೆ ಬಂದು ಒಂದು 12 ಗಂಟೆ ಇರ್ತಾರ. ಶನಿವಾರ ಮಾತ್ರ. ಬೇರೆ ದಿನ ಮೇಲೆ ಹತ್ಬೋದು, ಆದರೆ ದೇವಸ್ಥಾನ ಓಪನ್ ಇರಲ್ಲ. ಜೋಡಿಗಳು ಬಂದ್ರೆ ಬಿಡಲ್ಲ. ಹಾಂ, ಸರಿ ಆಯಿತು, ಅರ್ಥ ಆಯ್ತು ಅನ್ಸುತ್ತೆ. ಬರ್ತೀನಿ, ಥ್ಯಾಂಕ್ಸ್. ಅವ್ರು ಕೇಳಿದ್ರಲ್ಲ, ಜೋಡಿಗಳು ಬಂದರೆ ಬಿಡಲ್ಲ, ಮಿಕ್ಕಿದ ದಿನ ಶನಿವಾರದ ಹೊತ್ತು ಮಾತ್ರ ಬೆಳಗ್ಗೆ ದೇವಸ್ಥಾನ ಓಪನ್ ಇರುತ್ತೆ, ಪೂಜೆ ಇರುತ್ತೆ, ಅದಕ್ಕಾಗಿ ಬಿಡ್ತೀವಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ, ಒಬ್ಬನೇ ಬಂದಿರೋದ್ರಿಂದ ಆರಾಮಾಗಿ ಹೋಗ್ತಿದ್ದೀನಿ. ಸ್ಟೇ ಸಿಂಗಲ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹತ್ತದಕ್ಕೆ ತುಂಬ ದೂರ ಇದೆ. ಏನು ಅಷ್ಟು ದೂರ ಗೆಣಸ್ಕೆ ತಕ ಬಂದೀನಿ. ಹೋಗೋಣ, ಬಂದಿರೋದೇ ಅದಕ್ಕಲ್ವಾ. ಸರಿಯಾಗಿ ಒಂದು 100 ಮೆಟ್ಲು ಹತ್ತಿರ್ಬೋದು. ಬೆವರಲ್ಲೇ ಸ್ನಾನ ಆಗೋಯ್ತು. ನಾಯಿ ಥರ ಅಂದ್ಕೊಂಡು ಓಡಾಡ್ತಾ ಇದ್ದೀನಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ಲು ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಇಲ್ಲಿ ಅರ್ಧದಲ್ಲಿ ಒಂದು ದೇವಸ್ಥಾನ ಇದೆ, ಯಾರು ಅಂತ ನೋಡ್ಬಿಡಿ. ಹೆಜ್ಜೆ ಆಗ್ತಾ ದೇವಸ್ಥಾನ ಬಂದಿದ್ದೇ ಗೊತ್ತಾಗಿಲ್ಲ. ಇದು ಮಂಚದ ತರಾನೇ, ಆದ್ರೆ ಮಂಚ ಅಲ್ಲ. ದೇವಸ್ಥಾನದ ಹತ್ರನೇ ಇಲ್ಲೊಂದು ಬಾವಿ ಇದೆ.
ಆದರೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಪಾಳ್ಬಾವಿ. ದೇವಸ್ಥಾನದ ಹಿಂದೆಗಡೆನೂ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ದೇವಸ್ಥಾನದ ಬಲಭಾಗದಲ್ಲಿ ಸ್ವಲ್ಪ ಒಳಗಡೆಗೆ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಾನು ನೋಡಿದ ಹಾಗೆ ಕಾಮನ್ ಆಗಿ ಯಾರಾದರೂ ಅಂಕಲ್ಸ್ ಬಂದು ಯೋಗ ಮಾಡ್ತಾ ಇರ್ತಾರೆ. ಇವತ್ತು ಯಾರಾದರೂ ಇದ್ದಾರೋ ಇಲ್ವೋ ನೋಡೋಣ. ಟಿಂಗ್ ಟೆಡಿಂಗ್ ಹೀಗೆ ಹೋಗೋಣ. ಓ, ಯಾರೂ ಇಲ್ಲ. RCB ಇದು ನಮ್ಮ ಬ್ಯಾಚ್ನ ಕೆತ್ತನೆ. ದಚ್ಚು, ಇದು ನಿಂಗೆ ನ್ಯಾಯನ ದಚ್ಚು? ತುಂಬ ಕೆತ್ತನೆ ಇದೆ, ಹೋಗಲಿ ಬಿಡಿ. ಅದರಿಂದ ಇಲ್ಲಿ ಬಂದು ನಿಂತರೆ ಹಿಂಗೊಂದು ವ್ಯೂ ಸಿಗುತ್ತೆ. Is that? Yes, ma'am. That is Rocky's KGF. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಎಲ್ಲ ಕಡೆ ಕ್ಯಾಶ್ ಆನ್ ಡಿ ಕಾನ್ಸೆಪ್ಟ್ ಮಾಡಿರೋದಕ್ಕೆ ಒಂದಿಷ್ಟು ಕ್ಯಾಶ್ ಇಟ್ಕೊಂಡು ಹೋಗಿದ್ದೆ. ನಾನು ಸ್ಟ್ರಿಕ್ಟ್ ಡಯಟಲ್ಲಿರೋದ್ರಿಂದ ಹೊರಗಡೆದು ಏನೂ ತಿಂದಿಲ್ಲ. ಹಾಸ್ಟೆಲಿಗೆ ಬಂದು ಮಸಾಲೆ ದೋಸೆ ತಿಂದೆ. ಬೆಟ್ಟದ ಮೇಲೆ ಹೋದಾಗ ಫೋನ್ ಚಾರ್ಜ್ ಖಾಲಿ ಆಗೋಯಿತು. ಇನ್ನೂ ಅಲ್ಲಿದ್ದಿದ್ದ ಕೆಲವು ರೆಸ್ಟಿಂಗ್ ಸ್ಪಾಟ್ಸ್ ಮತ್ತು ಪ್ಲೇ ಏರಿಯಾ ತೋರ್ಸೋದಕ್ಕಾಗಿಲ್ಲ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಕೆಳಗೆ ಬಂದಾಗ ಗಾರ್ಡ್ ಕಾಣಿಸ್ಲಿಲ್ಲ. ಸರಿ ಅಂತ ಸೈಕಲ್ ತೊಗೊಂಡು ಹೊರಡುವಾಗ ಹಿಂದೆಯಿಂದ ಕೂಗಿದ್ರು, ಏನು ಸಾರ್ ಹೋಗ್ತಿದ್ದೀರಾ ಅಂತ. ಮಾತಾಡ್ಸಿದ್ರು. ಮತ್ತು ಒಂದು 5 ನಿಮಿಷ ಮಾತಾಡಿದೆ ಅವ್ರ ಹತ್ರ. ಫಸ್ಟಲ್ಲಿ ಅವ್ರ ಹತ್ರ ಮಾತಾಡ್ತಿರೋದನ್ನ ರೆಕಾರ್ಡ್ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ, ಅದನ್ನು ವ್ಲಾಗಲ್ಲಿ ತೋರಿಸ್ಬೋದಿತ್ತು ಅನ್ನೋ ಥಾಟ್ ಬಂತು. ಆದರೆ ವ್ಲಾಗಲ್ಲಿ ಎಷ್ಟು ತೋರಿಸ್ಬೇಕೋ ಅಷ್ಟು ನನ್ನ ಹತ್ರ ರೆಕಾರ್ಡ್ ಇದೆ. ಇದನ್ನೆಲ್ಲ ಆ ಮೊಮೆಂಟಲ್ಲಿ ಎಂಜಾಯ್ ಮಾಡಬೇಕು. ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ನಾನು ಹೋಗೋವಾಗ ಅಲ್ಲಿಂದೇನೋ ಒಂಚೂರು ಇನ್ಫಾರ್ಮೇಷನ್ ಕೇಳಿದೆ ಅಂದ್ಬಿಟ್ಟು ನಾನು ವಾಪಸ್ ಹೋಗೋವಾಗಲೂ ಅವರೇ ಕರೆದು ಮಾತಾಡಿಸಿ, ತಿಂಡಿ ತಿಂದ್ರಾ, ನಮಗೂ ತರ್ತಾರೆ, ತಿಂತೀರಾ ವಿಚಾರಿಸ್ಬಿಟ್ಟು ಕಳಿಸಿದ್ರು ಅವರು. ಲಿವ್ ಇನ್ ದ ಮೂಮೆಂಟ್. ಚಾರ್ಜ್ ಇರಲಿಲ್ಲ ಅಂತ ಕತೆ ಹೊಡಿತಾ ಇರೋದು. ಕ್ಯಾಪ್ ಹಾಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ನೋಡೋಣ. ಸೇಮ್ ಬೋರ್ಡನ್ ಥರ ಕಾಣಿಸ್ತೀನಿ. ಇವನೇನ್ ಮಾಡ್ತಾ ಇದ್ದಾನಿಲ್ಲಿ? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ.